ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಅವರು ಅವರ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ವಹಿಸಿ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನನಗೆ ನಮ್ಮ ಹಳ್ಳಿಯಲ್ಲಿ 47 ಜನಕ್ಕೆ 1 ರೂಪಾಯಿ ಖರ್ಚು ಮಾಡಿಸದೆ ಭೂಮಿಗಳನ್ನು ಅಳತೆ ಮಾಡಿಕೊಟ್ಟಂಥ ಮಹಾತ್ಯಾಗಿ ಅಧಿಕಾರಿ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮನುಷ್ಯ ಅವ್ರು ಹೇಳ್ತಾ ಇದ್ರು ನನಗೆ, ಸುಭಾಷ್ ಅವರೇ, ನಾವು ದುಡ್ಡು ಮಾಡ್ತೀವಿ, ನಾವು ಕೊನೆ ಹೊತ್ತು ಹೇಳಿವಾಗ ನಮ್ಮ ಜೊತೆ ದುಡ್ಡು ಬರಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ದು ಎಂದೆಂದಿಗೂ ನಮ್ಮನ್ನು ನೆನೆಸ್ಕೊಳ್ತಾ ಇರುತ್ತೆ, ಅದೇ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಅಂತ ಅವರಿಗೆ ಅವರು ನನಗೆ ಹೇಳ್ತಾ ಇದ್ರು. ಸೊ ನನ್ನ ಅವ್ರ ಮಧ್ಯೆ ಬಹಳ ಆರ್ಥಿಕವಾದ ಆ ಸಂದರ್ಭಗಳಲ್ಲಿ ಬಹಳ ಆಧ್ಯಾತ್ಮಿಕವಾದ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ ನಾವಿಬ್ಬರೇ. ಹಂಗಾಗಿ ಅವರ ನನ್ನ ಸ್ನೇಹ ಸುಮಾರು 30 ವರ್ಷಗಳ ಕಾಲ ಹಿಂಗೇ ಬಂತು. ಸೊ ಇವತ್ತು ಅಧಿಕಾರದಿಂದ ಅವರು ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ನಮ್ಮ ಹೃದಯದಿಂದ ಅಲ್ಲ. ನಮ್ಮ ಹೃದಯದಲ್ಲಿ ಅವರಿಗೆ ಅತ್ಯುನ್ನತವಾದ ಸ್ಥಾನವನ್ನು ಕೊಟ್ಟು ಗೌರವಾರ್ಥಗಳಿಂದ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಸನ್ಮಾನ ಮಾಡಿ ಈ ವೇದಿಕೆಯಲ್ಲಿ ನನಗೆ ಈಗ ಜಸ್ಟ್ ನಾನು ಬಂಗಾರಪೇಟೆ ಭವಿಷ್ಯದಿಂದ ಬಂದೇ ಇದ್ದೆ, ವಿಷಯ ಗೊತ್ತಾಯಿತು ತಕ್ಷಣ ನಾವು ದಯಾನಂದ ಅವ್ರಿಗೆ ಫೋನ್ ಮಾಡಿದೆ. ದಯಾನಂದ ಅವ್ರು ಫೋನ್ ಮಾಡಿ, ಸರ್ ನಾನು ಈಗ ಕಾರ್ಯಕ್ರಮದಲ್ಲಿ ಇದ್ದೀನಿ. ಎಲ್ಲಿ ಕಾರ್ಯಕ್ರಮ ಅಂದರೆ ಈ ಥರ ಬಾಲಾಜಿ ಚೌಟ್ರಲ್ಲಿ. ಅದು ಒಂದು 10 ನಿಮಿಷ ಆಗಿರ್ಬೋದು ನಾನು ಫೋನ್ ಮಾಡಿ ಅವರಿಗೆ. ಸೊ 10 ನಿಮಿಷದಲ್ಲಿ ನಾನು 1 ನಿಮಿಷ ವೇಸ್ಟ್ ಮಾಡಿದೆ. ನಮ್ಮ ಸಾರಕ್ಕೋಸ್ಕರ ನಾನು ಬಂದು ಇವತ್ತು ನನ್ನ ಕಿರುಕಾಣಿಕೆಯನ್ನು ಅವರು ಸಲ್ಲಿಸಿ ಈ ಸಭೆಯಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸಾಹೇಬರಿಗೂ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರವಾದದ್ದು ಹಾಗೂ ನಮ್ಮ ಮೇಡಮ್ ಅವರು ಅಷ್ಟೇ ನನಗೆ ಸುಮಾರು ವರ್ಷಗಳಿಂದ ತುಂಬ ಪರಿಚಯ ಸಹ ಧನ್ಯವಾದ ಹೇಳಿ ನನಗೆ ಈ 2 ಮಾತುಗಳನ್ನು ಮಾತನಾಡೋಕ್ಕೆ ಅವಕಾಶ ಅಂದರೆ ನಮ್ಮೆಲ್ಲರಿಗೂ ಒಂದು ಜೈ ಭೀಮ್, ಜೈ ಕರ್ನಾಟಕ.